ಕಂಡಂಥ ಒಬ್ಬ ಮೂಲ ಕಾಂಗ್ರೆಸ್ಸಿಗ, ನಿಷ್ಠಾವಂತಗ, ಇಂದಿರಾ ಗಾಂಧಿಯವರ ಕಟ್ಟ ಬೆಂಬಲಿಗರು, ರಾಜೀವ್ ಗಾಂಧಿಯವರ ಕಟ್ಟ ಬೆಂಬಲಿಗರು. ಯೂತ್ ಕಾಂಗ್ರೆಸ್ಸಿಂದ ಅವರು 84ರಲ್ಲಿ ಅವರು ಯೂತ್ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಿಗೆ ಅವರು ಭಾಳ ಮುಂಚೂಣಿಯಲ್ಲಿದ್ದಂಥ ನಾಯಕರು. ಅಂದಿನಿಂದ ಇಂದಿನವರೆಗೂ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು ಕರ್ನಾಟಕ ಕಂಡಂಥ ಒಬ್ಬ ಯುವ ನೇತಾರ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಶ್ಲಾಘನೀಯವಾದಂಥದ್ದು. ಈ ಕರ್ನಾಟಕಕ್ಕೆ ಒಂದು ಹೊಸ ತಿರುವನ್ನು ಕೊಡ್ತಾರೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ನಾನು 89ರಿಂದನೂ ಕಾಂಗ್ರೆಸ್ನಲ್ಲಿ ಇದ್ದೀನಿ. ಎಂ.ಇ. ಚಂದ್ರಶೇಖರ ಮೂರ್ತಿ ಅವರು ಕನಕಪುರದ MP, ಸೆಂಟ್ರಲ್ ಕೇಂದ್ರ ಫೈನಾನ್ಸ್ ಮಿನಿಸ್ಟರ್ ಆದಾಗಲಿಂದನೂ ನಾನು ಡಿ.ಕೆ. ಶಿವಕುಮಾರನ್ನು ಬಲ್ಲರಿ. ಅವರು ನನ್ನನ್ನು ಕೂಡ ಒಂದು ಆನೇಕಲ್ ತಾಲೂಕಿನ ಒಂದು ಆಸ್ಪಿರೆಂಟಾಗಿ ನನ್ನ ಕೂಡ ಡೆಲ್ಲಿಗೆ ಕಳಿಸಿದ್ರು. ನೀನು ನನ್ನ ಜೊತೆ ಇದ್ದರೆ ಯಾವತ್ತೂ ಬೆಳೆಸ್ತಾ ಇದ್ದೀನಿ ಅಂತ ಹೇಳಿ ನನಗೆ ಪ್ರೋತ್ಸಾಹವನ್ನು ಮಾಡಿ ಜಿಲ್ಲಾ ಪಂಚಾಯತ್ DCM ಆಗಿದ್ದಾರೆ. ಹೌದು, ಅವರು ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿನೇ ಆಗಬೇಕಾಗಿದೆ ಕರ್ನಾಟಕದಲ್ಲಿ. ಅದು ಅವರಿಗೆ ವಂಚಿತರಾಗಿದ್ದಾರೆ. ಅವರು ಕೂಡ 2 ಬಾರಿ ಅವರು ಸಿದ್ದರಾಮಯ್ಯ ಆಗೋಂಥ ಸಂದರ್ಭದಲ್ಲಿ ಅವರೇ ಆಗಬೇಕಾಗಿತ್ತು. ಅವರು ಕೊರಟಗೆರೆಯಲ್ಲಿ ಅವರ ಒಂದು ಸೋತಿದ್ದೇ ಅವರು CM ಇದನ್ನು ವಂಚಿತರಾಗ್ತಾರೆ. ಮತ್ತು ಅವರು ಇವರು ಏನು ಜನತಾದಳದ ಜೊತೆ ಅಲಿಯನ್ಸ್ ಆದಾಗ ಕೂಡ ಉಪಮುಖ್ಯಮಂತ್ರಿ ಆದರು. ಈ ಬಾರಿನೂ ಒಂದು ಚಾನ್ಸ್ ಇತ್ತು, ಎಲ್ಲರೂ ಕೂಡ ಹೇಳ್ತಾಯಿದ್ರು. ಡಿ.ಕೆ. ಅವರು ಕೂಡ ಅಧ್ಯಕ್ಷರಾಗಿ ಅವರು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ಭಾಳ ಚೆನ್ನಾಗಿ ಕಷ್ಟಪಟ್ಟು ತಂದಿದ್ದಾರೆ. 136 ಸೀಟು. ಹೋಮ್ ಮಿನಿಸ್ಟರ್ ಇದ್ದಾರಲ್ಲ, ನಮ್ಮ ರಾಮಲಿಂಗಾರೆಡ್ಡಿ ಆಗ್ಬೋದು, ಆಮೇಲೆ ಪರಮೇಶ್ವರ್ಗೂ ಕೆಪಾಸಿಟಿ ಇದೆ. ಅವರು ಒಂದು ಹುದ್ದೆ ಬೇಕಲ್ಲ ಮುಖ್ಯಮಂತ್ರಿಗೆ. ಎಷ್ಟೋ ಜನ ಹೇಳ್ತಾರೆ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಒಳ್ಳೇದಾಯಿತು, 2028ಕ್ಕೆ ನಮ್ಮ ಸರ್ಕಾರನೇ ಬರುತ್ತೆ ಅಂತ BJP ಹೇಳ್ತಿದ್ದಾರೆ. ಸಾಧ್ಯ ಇಲ್ಲ. BJP ಅವರು ಇಲ್ಲಿ ಹೇಳ್ತೀನಿ ಕೇಳಿ, ಇವತ್ತು ಸಿದ್ದರಾಮಣ್ಣವರು ಅವರು ಕೂಡ ಒಂದು ತ್ಯಾಗ ಮಾಡಿ ಏನು ಶೇರಿಂಗ್ ಮಾಡಬೇಕಾಗಿತ್ತು, ರಾಹುಲ್ ಗಾಂಧಿ ಅವರಿಗೆ ರೆಸ್ಪೆಕ್ಟನ್ನು ಕೊಟ್ಟು ಅವರು ಕಾಂಗ್ರೆಸ್ಸಿಗೆ ಬೆಲೆ ಕೊಟ್ಟು ಇವತ್ತು ರಾಜೀನಾಮೆಯನ್ನು ಕೊಟ್ಟಂದ ಮೇಲೆ ಒಂದೇ ಸಿಂಗಲ್ ನೇಮನ್ನು ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭಾಳ ಸುಸೂತ್ರವಾಗಿ ಇವತ್ತು ಈ ಮುಖ್ಯಮಂತ್ರಿ ಸ್ಥಾನ ಇವತ್ತು ಸ್ವೀಕರಿಸಿದ್ದಾರೆ. ಅಂದರೆ ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೂ ಇದೆ, ರಾಹುಲ್ ಗಾಂಧಿಯವ್ರ ಪಾತ್ರ ಇದೆ, ಖರ್ಗೆಜಿ ಅವರ ಪಾತ್ರನೂ ಇದೆ, ಸೋನಿಯಾ ಮೇಡಮ್ ಅವ್ರದ್ದು ಇದೆ. ಯಾಕಂದರೆ ಅವ್ರ ಕಷ್ಟದಲ್ಲಿ ಬಾಂಬೆಯಲ್ಲಿ ಹೋಗಿ ಕಷ್ಟಪಟ್ಟು ಪುಟ್ಟಬಾತಲ್ಲಿ ನಿಂತ್ಕೊಂಡು ಆ ಕರ್ನಾಟಕದ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡ್ತಾರಲ್ಲ, ಆ ದಿನಗಳನ್ನ ವಿ ಚೇಂಜ್ ಬಟ್ ಥಿಂಗ್ಸ್ ಡು ನಾಟ್ ಚೇಂಜ್ ಅಂತ ಒಂದು ಮಾತಿದೆ. ಕೆಲಸ ಮಾಡಿದವ್ರಿಗೆ ಬೆಂತಟ್ಟಬೇಕು, ಕೆಲಸ ಮಾಡೋದಕ್ಕೆ ಬಿಡಬೇಕು. BJPರಲ್ಲಿ ಯಾವ ನಾಯಕರು ರಾಜ್ಯದಲ್ಲಿ ಇವತ್ತಿಲ್ಲ. ಸುಮ್ಮನೆ ತರಲೆ ಮಾಡೋದು, ಕೋಮು ಗಲಭೆಗಳು ಇಬ್ಬರಿಸೋದು, ಕೋಮುವಾದಿಗಳು ತರೋದು, ಅದು ಇದು ಮಾಡಿ ಸುಮ್ಮನೆ ಪಳ್ಳೆಗೋಸ್ಕರ ಹೊರತು ಒಂದು ಸಮರ್ಪಕವಾದ ವಿರೋಧ ಪಕ್ಷದ ನಾಯಕನೂ ಕೂಡ ಇಲ್ಲ. ಅವ್ರ ನಾಯಕನೂ ಕೂಡ ಸರಿಯಾದ ರೀತಿ ಸಮರ್ಥಿಸ್ತಾ ಇಲ್ಲ ಅಂತ ನಾನಂತೂ ಭಾವಿಸಿದ್ದೀನಿ. ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಆನೇಕಲ್ ತಾಲೂಕಿನ ಶ್ರೀರಾಮುಲು ಅಂತ ಚೇರ್ಮನ್ ಆದವನು 35 ವರ್ಷ ಕಾಂಗ್ರೆಸ್ಸಲ್ಲಿದ್ದೀನಿ. ನನಗೂ ಕೂಡ ಒಬ್ಬ MA ಪದವೀಧರ, ಲಾ ಓದಿದ್ದೀನಿ, ನನಗೆಲ್ಲ ಗೊತ್ತಿದೆ. ರಾಜ್ಯದ ಕಂಡಂಥ, ದೇಶ ಕಂಡಂಥ ನಾವು ಹಿತದೃಷ್ಟಿಯಿಂದ ಸಾಹಿತಿಗಳು, ಬುದ್ಧಿಜೀವಿಗಳನ್ನೆಲ್ಲ ನಾವು ವಿಮರ್ಶೆ ಮಾಡೋಂಥ ಶಕ್ತಿ ನಮಗೂ ಇದೆ. ಇವತ್ತು ಡಿ.ಕೆ. ಅವರು ಕೂಡ ಒಂದು ಹೊಸ ತಿರುವು, ಹೊಸ ಒಂದು ನಮಗೆ ಇನ್ನೂ ಒಂದಷ್ಟು ಕೊಡ್ತಾರೆ. ಈಗ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಹೇಗಿತ್ತು? ಸಿದ್ದರಾಮಯ್ಯ ಅವರು ಇಟ್ಕೊಂಡೇ ಇವರು ಮುಂದುವರಿಬೇಕು. ಅವರು ಒಂಥರ ಹಿಂದ್ಗಡೆ ಭೀಷ್ಮಾಚಾರಿ ಥರ ಇರಬೇಕು, ಇವರು ಸಾರಥಿರ ಅರ್ಜುನ ಥರ ಇವರು ಇದು ಬ್ರಹ್ಮಾಸ್ತ್ರಗಳು ಬಿಟ್ಟು ಇನ್ನೂ ಹೊಸ ಹೊಸ ಯೋಜನೆಗಳನ್ನು ತಂದು ಬಡವರಿಗೆ, ಜನಸಾಮಾನ್ಯನ ಮನಸ್ಸಿನಲ್ಲಿ ಯುವಕರಿಗೆ, ಮಹಿಳೆಯರಿಗೆ ಈಗಾಗಲೇ ಮಾಡಿದ್ದಾರೆ. ಅವ್ರು ಮಾಡಿರೋ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಆರ್ಥಿಕತೆ ಇದೆಯಲ್ಲ, ಕೃಷ್ಣ ಬೈರೇಗೌಡರು ಮಾಡ್ತಕ್ಕಂಥ ಕಾನೂನು ಇದೆಯಲ್ಲ, ಡಿಜಿಟಲ್